ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾಡಪ್ರಭು ಕೆಂಪೇಗೌಡರ ಪುಟ್ಟ ಭಾಷಣ ನೋಡ್ತಾ ಇದೀವಿ. ನಾಡಪ್ರಭು ಕೆಂಪೇಗೌಡರ ಪುಟ್ಟ ಭಾಷಣ 2024 ಭಾಷಣ ನೋಡ್ತಾ ಇದೀವಿ. ಒಂದು ಭಾಷಣ ತಗೊಂಡಿಷ್ಟು ಆಯ್ತು, ಇಷ್ಟು ಹೋದ್ರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದು ಭಾಷಣ ನೋಡ್ತೋನ್ವಾ. ಈ ಒಂದು ಭಾಷಣ ಮಾಡೋದು ಸೂಚನೆ ಏನಂತೀರಾ, ಇಲ್ಲಿ 1 ರಿಂದ 5 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1 ರಿಂದ 5 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಂಡ ನಂತರ ಏನ್ ಮಾಡ್ತೀರಾ, ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ. ರೈಟ್? ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ. ಓಕೆನಾ? ಓಕೆ, ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ನನ್ನ ಹೆಸರು ರಾಜು. ಇಲ್ಲಿ ರಾಜು ಅಂತೇಳಿ ನಾನು ಉದಾಹರಣೆಗೆ ಈ ಹೆಸರು ತೆಗೆದುಕೊಂಡಿದ್ದೀನಿ. ರಾಜುನ ಬದಲು ನಿಮ್ಮ ಹೆಸರು ಇರ್ತಾ ಹೋಗಿ. ಓಕೆನಾ? 3ನೇ ಪಾಯಿಂಟ್ ನೋಡಿ, ಇಂದು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜನ್ಮದಿನ. ಇಂದು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜನ್ಮದಿನ. 4ನೇ ಪಾಯಿಂಟ್ ನೋಡಿ, ವಿಜಯನಗರ ಅರಸರ ಸಾಮಂತರಾದ ಕೆಂಪೇಗೌಡರು ಹೊಸ ನಗರ ನಿರ್ಮಾಣ ಮಾಡಲು ಪಣ ತೊಟ್ಟರು. ಇದಕ್ಕಾಗಿ ವಿಜಯನಗರ ಅರಸರಿಂದ ಹಾಗೂ ಜನರಿಂದ ಹಣ ಸಂಗ್ರಹಿಸಿ ಬೆಂಗಳೂರು ನಿರ್ಮಿಸಿದರು. ಮತ್ತೊಮ್ಮೆ ನೋಡಿ, ವಿಜಯನಗರ ಅರಸರ ಸಾಮಂತರಾದ ಕೆಂಪೇಗೌಡರು ಹೊಸ ನಗರ ನಿರ್ಮಾಣ ಮಾಡಲು ಪಣ ತೊಟ್ಟರು. ಇದಕ್ಕಾಗಿ ವಿಜಯನಗರ ಅರಸರಿಂದ ಹಾಗೂ ಜನರಿಂದ ಹಣ ಸಂಗ್ರಹಿಸಿ ಬೆಂಗಳೂರು ನಿರ್ಮಿಸಿದರು. 5ನೇ ಪಾಯಿಂಟ್ ನೋಡಿ, ಈ ಬೆಂಗಳೂರು ನಿರ್ಮಾಣ ಮಾಡಿದ ಕೆಂಪೇಗೌಡರ ಸ್ಮರಣಾರ್ಥ ಅಥವಾ ಸ್ಮರಣೆಗಾಗಿ ಅಂತ ಹೇಳ್ಬೋದು. ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ. ಮತ್ತೊಂದು, ಈ ಬೆಂಗಳೂರು ನಿರ್ಮಾಣ ಮಾಡಿದ ಕೆಂಪೇಗೌಡರ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಕೆಂಪೇಗೌಡರಿಗೆ ಜಯವಾಗಲಿ. ನಾಡಪ್ರಭು ಕೆಂಪೇಗೌಡರಿಗೆ ಜಯವಾಗಲಿ. ಜೈ ಕನ್ನಡ ತಾಯಿ, ಜೈ ಕನ್ನಡಾಂಬೆ ಅಂತಲೂ ಹೇಳ್ಬೋದು. ಓಕೆನಾ? ಹಾಗಾದ್ರೆ ಒಂದು ಭಾಷಣ ಅಂತ ಇಷ್ಟ ಆಯ್ತು, ಇಷ್ಟ ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.